ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ನಿಮ್ಮ ಜೀವನವನ್ನು ಕಂಪ್ಲೀಟಾಗಿ ಬದಲಿಸಬಲ್ಲ ಶಕ್ತಿ ಇರೋ ಅಂಥ ವಿಷಯ. ನಮ್ಮಲ್ಲಿ ಪ್ರತಿಯೊಬ್ಬರು ಬಯಸೋದೇನು? ಮನಸ್ಸಿಗೆ ಶಾಂತಿ ಬೇಕು, ಸಕ್ಸಸ್ ಬೇಕು, ನಮಗೆ ಇಷ್ಟ ಆದ ಜೀವನ ಬೇಕು. ಆದರೆ ಇದು ಯಾವುದು ಇಲ್ದಿದ್ರೆ ಕೋಟಿ ಕೋಟಿ ಆಸ್ತಿ ಇದ್ರೂ ಯಾವ ಪ್ರಯೋಜನನೂ ಇಲ್ಲ ಅಲ್ವಾ? ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ, ಎಷ್ಟೇ ಬುದ್ಧಿಶಕ್ತಿ ಇದ್ರೂ, ನಮ್ಮ ಒಳಗಿರೋ ಫಿಯರ್ ಮಾತ್ರ ನಮ್ಮ ಸಕ್ಸಸ್ನ ದೂರ ಇಡುತ್ತೆ. ನಾವು ಮಾಡೋ ಪ್ರತಿ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ರಿಸಲ್ಟ್ ಒಂದು ರೀತಿ ಬರುತ್ತೆ, ಇಷ್ಟ ಇಲ್ಲದೆ ಮಾಡಿದ್ರೆ ರಿಸಲ್ಟ್ ಬೇರೆ ರೀತಿ ಬರುತ್ತೆ. ಇದನ್ನು ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಎಲ್ಲ ಅಡೆತಡೆಗಳನ್ನ ದಾಟಿ ನಿಮ್ಮ ಜೀವನ ಕೇವಲ 7 ದಿನಗಳಲ್ಲಿ ಬದಲಾಗಬಹುದು ಅಂದರೆ ನಂಬ್ತೀರಾ? ಇದು ಎಕ್ಸಾಜರೇಷನ್ ಅಲ್ಲ. ಒಂದು ಕ್ಷಣ ಯೋಚಿಸಿ. ಪ್ರತಿದಿನ ನಮ್ಮ ಬ್ರೈನ್ಗೆ ಸಾವಿರಾರು ಥಾಟ್ಸ್ ಬರುತ್ತೆ. ಆ ಥಾಟ್ಸಿಂದ ತಪ್ಪಿಸ್ಕೊಂಡು ಓವರ್ ಥಿಂಕಿಂಗ್ನ ಕಂಟ್ರೋಲ್ ಮಾಡಿ ಸರಿಯಾದ ದಾರಿಲಿ ನಡೆಯೋದಕ್ಕೆ ಒಂದು ಸಿಂಪಲ್ ಪ್ಲ್ಯಾನ್ ಇದೆ. ಅದು 5 ಪವರ್ಫುಲ್ ಥಿಂಗ್ಸ್. ಈ 5 ವಿಷಯಗಳನ್ನ 7 ದಿನ ಮಿಸ್ ಮಾಡದೆ ಫಾಲೋ ಮಾಡಿದ್ರೆ ನಿಮ್ಮಲ್ಲಿ ಬರೋ ಚೇಂಜಸ್ನ ನೀವೇ ನೋಡಿ ಆಶ್ಚರ್ಯ ಪಡ್ತೀರಾ. ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ನೀವು ಪವರ್ಫುಲ್ ಆಗ್ತೀರಾ, ನಿಮ್ಮ ಜೀವನ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಸೊ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಇವತ್ತು ಎಷ್ಟು ಸಮಯ ನಿಮ್ಮ ಫೋನಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ರಿ? ಆ ನಂಬರ್ನ ಕಮೆಂಟ್ ಮಾಡಿ. ಸರಿ, ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಪವರ್ಫುಲ್ ವಿಷಯ, ಫೋನ್ ಆಫ್, ಸ್ಕ್ರೀನ್ ಆಫ್, ಮೂಡ್ ಆನ್. ನಾವು ಫೋನ್ಗೆ ದೂರ ಇದ್ದಾಗ ನಮ್ಮ ಮೂಡ್ ಹೇಗೆ ಆ್ಯಕ್ಟಿವ್ ಆಗಿ ಇರುತ್ತೆ ಅಂದರೆ ಅದನ್ನ ನೋಡಿ ಅನೇಕರಿಗೆ ಸರ್ಪ್ರೈಸ್ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಬಹಳ ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಚೆಕ್ ಮಾಡೋದು, ರಾತ್ರಿ ಮಲಗೋ ತನಕ ಫೋನ್ ಉಪಯೋಗಿಸೋದು ಒಂದು ಮಸ್ಟ್ ಆ್ಯಂಡ್ ಶುಡ್ ಪ್ರಾಸೆಸ್ ಆಗಿಬಿಟ್ಟಿದೆ, ಹ್ಯಾಬಿಟ್ ಆಗೋಗಿದೆ. ನೆಸೆಸಿಟಿ ಇಲ್ದಿದ್ರೂ ಫೋನ್ ಕೈಯಲ್ಲಿ ಹಿಡ್ಕೊಳ್ತೀವಿ. ಇದು ನಾರ್ಮಲ್ಲೇ, ಆದರೆ ಹೆಲ್ದಿ ಅಲ್ಲ. ಟೆಕ್ನಾಲಜಿನ ಲಿಮಿಟೆಡ್ ಆಗಿ ಉಪಯೋಗಿಸಿದ್ರೆ ಮಾತ್ರ ಅದು ನಮಗೆ ಒಳ್ಳೇದು ಮಾಡುತ್ತೆ. ಅವಶ್ಯಕತೆಗೆ, ನಾಲೆಜ್ನ ಹೆಚ್ಚಿಸ್ಕೊಳ್ಳೋಕೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡೋದು ಓಕೆ. ಆದರೆ ಲಿಮಿಟ್ನ ಮೀರಿ ಹೆಚ್ಚು ಗೇಮ್ಸ್ ಆಡಿ ಬರೀ ವೇಸ್ಟ್ ಕಂಟೆಂಟ್ಸ್ ನೋಡ್ತಾ ಕೂತ್ರೆ ನಷ್ಟ ಯಾರಿಗೆ? ನಮಗೆ. ನಮ್ಮ ಥಿಂಕಿಂಗ್ ಕೆಪಾಸಿಟಿ ನಷ್ಟ ಆಗುತ್ತೆ, ನಮ್ಮ ವ್ಯಾಲ್ಯೂಬಲ್ ಟೈಮ್ ನಷ್ಟ ಆಗುತ್ತೆ. ವರ್ಕ್ ಮಾಡ್ತಾ ಫೋನ್ ಉಪಯೋಗಿಸಿದ್ರೆ ವರ್ಕ್ನ ಕ್ವಾಲಿಟಿ ಕಡಿಮೆ ಆಗುತ್ತೆ. ಓದ್ತಾ ಫೋನ್ ನೋಡಿದ್ರೆ ಓದಿದ್ದೆ ಬ್ರೈನ್ಗೆ ಹೋಗಲ್ಲ. ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಬದಲು ಫೋನ್ ನೋಡ್ತಾ ಕೂತ್ರೆ ಆ ರಿಲೇಷನ್ಶಿಪ್ಸ್ ವೀಕ್ ಆಗುತ್ತೆ. ಇದನ್ನ ಕೇಳಿದಾಗ ನಿಮಗೆ ಶಾಕ್ ಆಗ್ಬೋದು, ಆದರೆ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಿ. ಇವತ್ತು ರಾತ್ರಿ ಮಲಗೋಕ್ಕೆ ಮುಂಚೆ ಫೋನ್ ಸೆಟ್ಟಿಂಗ್ಸಲ್ಲಿ ಆ್ಯಾವ್ರೇಜ್ ಸ್ಕ್ರೀನ್ ಟೈಮ್ ಎಷ್ಟಿದೆ ಅಂತ ಚೆಕ್ ಮಾಡಿ. ಆ ನಂಬರ್ ನೋಡಿ ನಿಮಗೆ ರಿಯಲೈಸ್ ಆಗುತ್ತೆ, ನನಗೆ ಗೊತ್ತಿಲ್ಲದೆ ಇಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀನಾ ಅಂತ. ನಮ್ಮ ಮಿಸ್ಟೇಕ್ಸ್ ನಮಗೆ ಗೊತ್ತಾದರೆ ಆ ಒಂದು ರಿಯಲೈಸೇಷನಲ್ಲೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ 7 ಡೇಸ್ ಫೋನ್ನ ಸಾಧ್ಯವಾದಷ್ಟು ಕಡಿಮೆ ಯೂಸ್ ಮಾಡಿ. ಏನು ಬದಲಾಗುತ್ತೆ ಅಂತ ಖುದ್ದಾಗಿ ನೀವೇ ನೋಡಿ. ಮೆಂಟಲ್ ಕ್ಲಾರಿಟಿ ಬರುತ್ತೆ, ಎನರ್ಜಿ ಹೆಚ್ಚಾಗುತ್ತೆ, ಜೀವನ ಹೆಚ್ಚು ಮೀನಿಂಗ್ಫುಲ್ ಅನಿಸುತ್ತೆ. ಯಾಕಂದರೆ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಚೆನ್ನಾಗಿ ಇದ್ದಾಗ ಮಾತ್ರ ನಾವು ಕೆರಿಯರಲ್ಲಿ, ಜೀವನದಲ್ಲಿ ಟ್ರೂಲಿ ಸಕ್ಸೀಡ್ ಆಗೋಕ್ಕೆ ಸಾಧ್ಯ. ಎರಡನೇ ಪವರ್ಫುಲ್ ಥಿಂಗ್, ನೋ ಫ್ಯಾಪ್ನ ಪ್ರಾಕ್ಟೀಸ್ ಮಾಡೋದು. ಇದನ್ನ ಕೇಳಿ ನಿಮ್ಮಲ್ಲಿ ಕೆಲವರು ನೋ ಫ್ಯಾಪ್ ಅನ್ನೋದು ಜಸ್ಟ್ ಒಂದು ಮಿತ್, ಅದರಲ್ಲಿ ಏನು ಸತ್ಯ ಇದೆ ಅಂತ ಅಂದ್ಕೊಳ್ತಿರ್ಬೋದು. ಮ್ಯಾಸ್ಟರ್ಬೇಷನ್ ಒಳ್ಳೆಯದೇ ಅಲ್ವಾ ಅಂತ ಕೇಳ್ತಿರ್ಬೋದು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಆ್ಯಂಡ್ ಆ ಟ್ವಿಸ್ಟ್ನ ಕೇಳಿ ನಿಮಗೆ ಖಂಡಿತ ಚೇಂಜ್ ಆಗಬೇಕು ಅಂತ ಅನಿಸುತ್ತೆ. ಫ್ರೆಂಡ್ ಕಳಿಸಿರೋ ಒಂದು ವಿಡಿಯೋ ನೋಡೋಣ ಅಂತ ಶುರು ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟೀಸ್ನ ಫೋಟೋ ನೋಡಿ ಚಿಕ್ಕ ಚಿಕ್ಕ ಕೆಟ್ಟ ಥಾಟ್ಸ್ ಬರುತ್ತೆ. ಅದನ್ನು ಕಂಟ್ರೋಲ್ ಮಾಡದೆ ಹೋದರೆ ಅದು ನಮ್ಮ ಕಾನ್ಫಿಡೆನ್ಸ್ನ ಕಡಿಮೆ ಮಾಡುತ್ತೆ, ಫ್ಯಾಮಿಲಿ ಜೊತೆ ನಮಗಿರೋ ಅಟ್ಯಾಚ್ಮೆಂಟ್ನ ಕಡಿಮೆ ಮಾಡುತ್ತೆ, ನಮ್ಮ ಎನರ್ಜಿನ ಡ್ರೈನ್ ಮಾಡುತ್ತೆ. ಅದಕ್ಕೆ ಕೆಟ್ಟ ಥಾಟ್ಸ್ ಬಂದ ತಕ್ಷಣ ಅದನ್ನು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡಿ. ಥಾಟ್ಸ್ ಬರೋದನ್ನು ನಿಲ್ಲಿಸೋಕ್ಕಂತೂ ಆಗಲ್ಲ, ಅದು ನ್ಯಾಚುರಲ್. ಪ್ರತಿದಿನ ನಮ್ಮ ಬ್ರೈನ್ಗೆ ಸಾವಿರಾರು ಥಾಟ್ಸ್ ಬರ್ತಾ ಇರುತ್ತೆ. ಆದರೆ ಆ ಥಾಟ್ಸ್ನ ಡೈರೆಕ್ಷನ್ನ ನಾವು ಡಿಸೈಡ್ ಮಾಡ್ಬೋದು. ಕೆಟ್ಟ ಥಾಟ್ ಬಂದ ತಕ್ಷಣ ಡೈವರ್ಟ್ ಮಾಡೋ ಪ್ರಯತ್ನ ಮಾಡಿ. ಎಕ್ಸಸೈಸ್ ಮಾಡಿ, ಬುಕ್ಸ್ ಓದಿ, ವಾಕ್ಗೆ ಹೋಗಿ. ನಾವು ಕಂಟ್ರೋಲ್ ಮಾಡ್ಕೊಳ್ಳದೆ ಹೋದರೆ ಜೀವನದಲ್ಲಿ ಏನೂ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ನಾವು ಮಾಡೋ ಪ್ರತಿ ಕೆಲಸಕ್ಕೆ ನಮ್ಮ ಥಾಟ್ಸೇ ಕಾರಣ. ಅದಕ್ಕೆ ಒಂದು ಸಲ ಜಸ್ಟ್ 7 ಡೇಸ್ ಇದನ್ನ ಟ್ರೈ ಮಾಡಿ ನೋಡಿ, ರಿಸಲ್ಟ್ನ ನೀವೇ ನೋಡ್ತೀರಾ. ಮೂರನೇ ಪವರ್ಫುಲ್ ವಿಷಯ, ಟೈಮ್ನ ಮಾಸ್ಟರ್ ಮಾಡಿ. ಫ್ರೆಂಡ್ಸ್, ಒಂದು ವಿಷಯನ ಯಾವತ್ತೂ ಮರಿಬೇಡಿ. ಹಣ ಹೋದರೆ ಮತ್ತೆ ಬರುತ್ತೆ, ಹೆಲ್ತ್ ಹೋದ್ರೆ ಮತ್ತೆ ಸರಿ ಮಾಡ್ಕೊಳ್ಬೋದು. ಆದರೆ ಟೈಮ್ ಹೋದರೆ ಶ್ರೀಮಂತರಾಗಿದ್ದರೂ ಸರಿ, ಬಡವರಾಗಿದ್ದರೂ ಸರಿ, ಅದನ್ನು ವಾಪಸ್ ತರೋಕ್ಕೆ ಆಗಲ್ಲ. ನಾವು ನಮ್ಮ ಕೈಯಲ್ಲಿರೋ ಟೈಮ್ನ ಹೇಗೆ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಟೈಮ್ನ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಸ್ಟ್ರೆಸ್ ಬರೋ ಚಾನ್ಸ್ ಇರಲ್ಲ. ನಿಮ್ಮ 24 ಗಂಟೆಯಲ್ಲಿ ಸ್ವಲ್ಪ ಹೊತ್ತಾದರೂ ಬುಕ್ಸ್ನ ಓದಿ. ಜಸ್ಟ್ ಥಿಂಕ್ ಮಾಡಿ,
ಯಾರೋ ಒಬ್ಬರು ಅವರ ಲೈಫಲ್ಲಿ 50 ರಿಂದ 60 ವರ್ಷ ಬದುಕಿ ಕಲ್ತಿರೋ ವಿಸ್ಡಮ್ನ ಒಂದು ಬುಕ್ಕಲ್ಲಿ ಬರೆದಿರ್ತಾರೆ. ಅದನ್ನು ನಾವು ಕೆಲವೇ ದಿನಗಳಲ್ಲಿ, ಕೆಲವೇ ಹವರ್ಸಲ್ಲಿ ಓದಿ ಮುಗಿಸ್ಬೋದು. ಆ ನಾಲೆಡ್ಜ್ ನಮ್ಮ ಜೀವನದಲ್ಲಿನ ತಪ್ಪುಗಳನ್ನ ಕಡಿಮೆ ಮಾಡಬಹುದು, ಡಿಸಿಷನ್ನ ಸರಿಯಾಗಿ ತಗೊಳ್ಳೋಕೆ ಹೆಲ್ಪ್ ಮಾಡ್ಬೋದು. ಪ್ರತಿದಿನ ಏನಾದರೂ ಒಂದು ಕಲಿಯೋ ಪ್ರಯತ್ನ ಮಾಡಿ. ಮಾರನೇ ದಿನದ ವರ್ಕೌಟ್ ಪ್ಲ್ಯಾನ್ನ ರಾತ್ರಿನೇ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ದಿನದ ಅತ್ಯಂತ ಇಂಪಾರ್ಟೆಂಟ್ ಕೆಲಸ ಏನಿದೆ ಅದನ್ನ ಮೊದಲು ಮಾಡಿ ಮುಗಿಸಿ. ಆವಾಗ ಮನಸ್ಸಿಗೆ ಪ್ರೆಷರ್ ಇರಲ್ಲ. ಯಾರು ತಮ್ಮ ಟೈಮ್ನ ಕಂಟ್ರೋಲ್ ಮಾಡ್ಕೊಳ್ತಾರೋ ಅವರ ಜೀವನ ಅವರ ಕಂಟ್ರೋಲಲ್ಲಿ ಇರುತ್ತೆ. ಇದು ಸತ್ಯ. ನಿಮ್ಮ ಜೀವನನ ನೀವು ಕಂಟ್ರೋಲ್ ಮಾಡಿದ್ರೆ ಹೇಗಿರುತ್ತೆ, ಪರಿಸ್ಥಿತಿ ನಿಮ್ಮನ್ನು ಕಂಟ್ರೋಲ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಉತ್ತರ ನಿಮ್ಮ ಹತ್ರನೇ ಇದೆ. 4ನೇ ಪವರ್ಫುಲ್ ವಿಷಯ, ಡೋಂಟ್ ಥಿಂಕ್, ಜಸ್ಟ್ ಡೂ. ಇದನ್ನ ಕೇಳಿದಾಗ ನಿಮಗೆ ಸಿಂಪಲ್ ಅಂತ ಅನಿಸ್ಬೋದು, ಆದರೆ ಇದನ್ನು ಆ್ಯಕ್ಚುಲಿ ಮಾಡೋ ಜನ ತುಂಬ ಕಡಿಮೆ ಇದ್ದಾರೆ. ನಮ್ಮಲ್ಲಿ ಅನೇಕ ಜನ ಹೆಸಿಟೇಟ್ ಮಾಡ್ತಾರೆ, ಅತಿಯಾಗಿ ನೆಗೆಟಿವ್ ಆಗಿ ಊಹಿಸ್ತಾರೆ, ಅನಗತ್ಯ ಭಯ ಇಟ್ಕೊಂಡು ಮುಂದೆ ಹೋಗಲ್ಲ. ಇದರಿಂದ ಅನೇಕ ಟ್ಯಾಲೆಂಟೆಡ್ ಜನ ತಮ್ಮ ಜೀವನದಲ್ಲಿ ವಿನ್ ಆಗಲ್ಲ. ಅವ್ರಿಗೆ ಬುದ್ಧಿ ಕಡಿಮೆ ಅಂತ ಅಲ್ಲ, ಅವರ ಫಿಯರ್ ಅವ್ರನ್ನ ಹಿಡಿದಿಟ್ಕೊಂಡಿರುತ್ತೆ. ನೀವು ಅಬ್ಸರ್ವ್ ಮಾಡಿರಲ್ಲ, ಆದರೆ ನಮ್ಮ ಜೀವನದಲ್ಲಿ ಅನೇಕ ಸಲ ಆ ದಿನ ಹಾಗೆ ಮಾಡಿದ್ರೆ ಒಳ್ಳೇದಾಗ್ತಿತ್ತು, ಆ ಟೈಮಲ್ಲಿ ಮುಂದೆ ಹೋಗಿದ್ರೆ ಬೇರೆ ರೀತಿ ನಡೀತಿತ್ತು ಅಂತ ಫೀಲ್ ಆಗಿರ್ತೀವಿ ಅಲ್ವಾ? ಆ ರಿಗ್ರೆಟ್ ಬರಬಾರ್ದು ಅಂದರೆ ಇವತ್ತು ಈ ಕ್ಷಣ ಆ್ಯಕ್ಷನ್ ತಗೊಳ್ಳಿ. ಒಂದು ಕೆಲಸನ ಶುರು ಮಾಡೋ ಮೊದಲು ಅದು ಒಳ್ಳೇದಾ ಕೆಟ್ಟದಾ ಅಂತ ಅನಲೈಸ್ ಮಾಡಿ. ಒಳ್ಳೇದು ಅಂತ ಅನಿಸಿದ್ರೆ, ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿದ್ರೆ ಖಂಡಿತ ಮುಂದೆ ಹೋಗಿ. ಓವರ್ ಥಿಂಕಿಂಗ್ ನಮ್ಮನ್ನ ಮುಂದೆ ಹೋಗೋಕ್ಕೆ ಬಿಡಲ್ಲ. ಇದಕ್ಕೆ ಒಂದು ಅದ್ಭುತವಾದ ಎಕ್ಸಾಂಪಲ್ ಇದೆ. ಒಂದು ವಾಟರ್ ಬಾಟಲ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಕೆಲವು ಸೆಕೆಂಡ್ಸ್ವರೆಗೂ ಅದು ಈಸಿಯಾಗೇ ಇರುತ್ತೆ. ಕೆಲವು ನಿಮಿಷ ಆದರೆ ಕೈ ನೋವಾಗುತ್ತೆ, ಕೆಲವು ಗಂಟೆ ಹಿಡ್ಕೊಂಡಿದ್ರೆ ತುಂಬ ಹೆವಿಯಾಗಿ ಫೀಲ್ ಆಗುತ್ತೆ. ಆದರೆ ಇಲ್ಲಿ ವಾಟರ್ ಬಾಟಲ್ನ ವೆಯ್ಟ್ ಬದಲಾಯ್ತಾ? ಇಲ್ಲ, ನಾವು ಅದನ್ನು ಎಷ್ಟೊತ್ತು ಹಿಡ್ಕೊಂಡಿದ್ದೀವಿ ಅನ್ನೋದೇ ಪ್ರಾಬ್ಲಮ್. ಅದೇ ರೀತಿ ಒಂದು ಪ್ರಾಬ್ಲಮ್ ಬಗ್ಗೆ ಆಲೋಚಿಸ್ತಾ ಇದ್ದರೆ ಆ ಪ್ರಾಬ್ಲಮ್ ಇನ್ನಷ್ಟು ದೊಡ್ಡದಾಗಿ ಕಾಣುತ್ತೆ. ಸೊಲ್ಯೂಷನ್ ಕಡೆಗೆ ಮಾತ್ರ ಫೋಕಸ್ ಮಾಡಿ. ಪ್ರಾಬ್ಲಮ್ನ ಓವರ್ ಥಿಂಕ್ ಮಾಡಬೇಡಿ. ಹೆಚ್ಚಾಗಿ ಆಲೋಚಿಸ್ತಿದ್ದೀರಾ ಅಂತ ಅನಿಸಿದ ತಕ್ಷಣ ಒಂದು ಸಿಂಪಲ್ ಟೆಕ್ನಿಕ್ನ ಟ್ರೈ ಮಾಡಿ. ಜೋರಾಗಿ ಉಸಿರು ತಗೊಂಡು 5 ಸೆಕೆಂಡ್ಸ್ ಕೌಂಟ್ ಮಾಡಿ. ಆ 5 ಸೆಕೆಂಡ್ಸಲ್ಲಿ ಬ್ರೈನ್ ಸ್ವಲ್ಪ ರೀಸೆಟ್ ಆಗುತ್ತೆ, ಥಾಟ್ಸ್ ಕಡಿಮೆ ಆಗುತ್ತೆ, ಕ್ಲಾರಿಟಿ ಬರುತ್ತೆ. ಇದು ಚಿಕ್ಕ ಟೆಕ್ನಿಕ್, ಆದರೆ ರಿಸಲ್ಟ್ ತುಂಬ ದೊಡ್ಡದಾಗಿರುತ್ತೆ. 5ನೇ ಪವರ್ಫುಲ್ ವಿಷಯ, ಥಾಟ್ಲೆಸ್ ಆಗೋದು, ಪೀಸ್ಫುಲ್ ಆಗಿರೋದು. ಈ 5 ವಿಷಯಗಳು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದೇ ಎಲ್ಲ ಚೇಂಜಸ್ಗಳ ಬೇಸ್. ನೀವು ಯಾವ ಕೆಲಸ ಮಾಡ್ತಿದ್ದಾಗ ಪೀಸ್ಫುಲ್ ಫೀಲ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ಯಾವ ಸಿಚುಯೇಷನಲ್ಲಿ ಸ್ಟ್ರೆಸ್ ಫೀಲ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ಯಾಕಂದರೆ ಪ್ರತಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಮ್ಮ ಒಳಗಿನ ಥಾಟ್ಸಲ್ಲೇ ಇದೆ. ಓವರ್ ಥಿಂಕಿಂಗ್ನ ದೂರ ಮಾಡೋಕ್ಕೆ ಮೆಡಿಟೇಷನ್ ತುಂಬ ಒಳ್ಳೆಯ ಐಡಿಯಾ. ಪ್ರತಿದಿನ ಬೆಳಗ್ಗೆ ಕೇವಲ 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ. ಕಣ್ಣನ್ನು ಮುಚ್ಚಿ ಉಸಿರಾಟದ ಮೇಲೆ ಫೋಕಸ್ ಮಾಡಿ. ಬೇರೆ ಯಾವ ಥಾಟ್ಸ್ ಕೂಡ ಬರ್ದಿರೋ ಹಾಗೆ ಪ್ರಯತ್ನ ಮಾಡಿ. ಮೊದಲು ಕಷ್ಟ ಆಗುತ್ತೆ, ಥಾಟ್ಸ್ ಬರ್ತಾನೆ ಇರುತ್ತೆ. ಒಂದು ಮಗು ನಡೆಯೋದನ್ನು ಕಲಿಯುವಾಗ ಎಷ್ಟೋ ಸಲ ಬೀಳುತ್ತೆ, ಆದರೆ ಬಿದ್ದಾಗಲೆಲ್ಲ ಎದ್ದು ನಡೆಯೋ ಪ್ರಯತ್ನ ಮಾಡುತ್ತೆ. ಅದೇ ರೀತಿ ಮೆಡಿಟೇಷನ್ನ ಪ್ರಯತ್ನ ಮಾಡ್ತಾ ಮಾಡ್ತಾ ಕಲಿತೀವಿ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೆಲ್ಲರೂ ವಿಡಿಯೋನ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಿಲ್ಲ, ವಿಡಿಯೋಗೆ ಹೈಪ್ ಸಹ ಮಾಡ್ತಿಲ್ಲ. ನಿಮಗೆ ನಿಜವಾಗ್ಲೂ ವಿಡಿಯೋ ವ್ಯಾಲ್ಯೂಬಲ್ ಅನಿಸಿದ್ರೆ ಪ್ಲೀಸ್ ನೋಡೋರೆಲ್ಲ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಹೈಪ್ ಮಾಡಿ, ಸೊ ದಟ್ ಅದು ತುಂಬ ಜನರಿಗೆ ರೀಚ್ ಆಗುತ್ತೆ. ನನಗೂ ಇನ್ನಷ್ಟು ಹೆಚ್ಚು ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ. ಐ ಹೋಪ್ ನೀವೆಲ್ಲರೂ ಲೈಕ್, ಕಮೆಂಟ್, ಶೇರ್, ಹೈಪ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಳ್ತೀನಿ. ಸರಿ, ಕಂಟಿನ್ಯೂ ಮಾಡೋಣ. ಯೋಗ ಆ್ಯಂಡ್ ಎಕ್ಸಸೈಸ್ ಕೂಡ ಮಾಡಿ. ಇದನ್ನ ಕೇಳಿದಾಗ ನಿಮಗೆ ಅಷ್ಟೊಂದು ಟೈಮ್ ಎಲ್ಲಿದೆ ಅಂತ ಅನಿಸ್ಬೋದು, ಆದರೆ 20 ನಿಮಿಷ ಎಕ್ಸಸೈಸ್ ಮಾಡಿದ ಮೇಲೆ ಉಳಿದ 23 ಗಂಟೆ 40 ನಿಮಿಷ ನಿಮ್ಮ ಪ್ರಾಡಕ್ಟಿವಿಟಿ ಎಷ್ಟು ಹೆಚ್ಚಾಗುತ್ತೆ ಅಂತ ನೀವು ಇಮ್ಯಾಜಿನ್ ಸಹ ಮಾಡಿರಲ್ಲ. ಎಕ್ಸಸೈಸ್ ಮಾಡಿದ್ರೆ ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ಅದು ನ್ಯಾಚುರಲಿ ಮೂಡ್ನ ಬೆಟರ್ ಮಾಡೋ ಕೆಮಿಕಲ್. ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಫೋಕಸ್ನ ಹೆಚ್ಚಿಸುತ್ತೆ. ಪ್ರತಿದಿನ ಫೋನ್ ಕಡಿಮೆ ಯೂಸ್ ಮಾಡಿ. ಸೋಷಿಯಲ್ ಮೀಡಿಯಾಯಿಂದ ದೂರ ಇರಿ. ನೋ ಫ್ಯಾಪ್ನ ಫಾಲೋ ಮಾಡಿ. ಟೈಮ್ನ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಓವರ್ ಥಿಂಕ್ ಮಾಡದೆ ಕೆಲಸ ಮಾಡಿ ಆ್ಯಂಡ್ ಪೀಸ್ಫುಲ್ ಆಗಿರೋ ಅಭ್ಯಾಸ ಮಾಡ್ಕೊಳ್ಳಿ. ಈ 5 ವಿಷಯಗಳನ್ನ 7 ದಿನ ಫಾಲೋ ಮಾಡಿ ನೋಡಿ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ನ ಕೂಡ ಆ್ಯಡ್ ಮಾಡಬೇಕು. ಈ 7 ಡೇಸ್ ಚಾಲೆಂಜಸ್ಸಲ್ಲಿ ನಿಮ್ಮ ದಿನಾನ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮುಟ್ಬೇಡಿ. ಮೊದಲ 30 ನಿಮಿಷ ಫೋನ್ ಇಲ್ಲದೆ ಇರಬೇಕು. ಆ 30 ನಿಮಿಷ ಮೆಡಿಟೇಷನ್ ಅಥವಾ ಎಕ್ಸಸೈಸ್ ಮಾಡಿ. ಆ ದಿನದ ಪ್ಲ್ಯಾನ್ ಮಾಡ್ಕೊಳ್ಳಿ.
ಮಧ್ಯಾಹ್ನ ಒಂದ್ಸಲ ಚೆಕ್ ಮಾಡಿ, ನಾನು ಪ್ಲಾನ್ನ ಪ್ರಕಾರ ಕೆಲಸ ಮಾಡ್ತಿದ್ದೀನಾ ಅಂತ. ರಾತ್ರಿ ಮಲ್ಗೋಕೆ ಮುಂಚೆ ದಿನ ಹೇಗೆ ಕಳೀತು ಅಂತ ರೀಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದಿನದ ಪ್ಲಾನ್ನ ಸೆಟ್ ಮಾಡ್ಕೊಳ್ಳಿ. ಇದನ್ನು ಮಾಡಿದ ಮೇಲೆ ಎಷ್ಟೊಂದು ಕ್ಲಾರಿಟಿ ಬರುತ್ತೆ ಅಂದರೆ ನಿಮ್ಮ ಜೀವನ ಹೊಸ ಡೈರೆಕ್ಷನ್ ಕಡೆ ಹೋಗುತ್ತೆ ಅಂತ ನಿಜವಾಗ್ಲೂ ನಿಮಗೆ ಅನಿಸುತ್ತೆ. ಮತ್ತು ನೆಕ್ಸ್ಟ್ ದಿನ ರಿಲ್ಯಾಪ್ಸ್ ಆದರೆ ಏನು ಮಾಡೋದು? ಗಿವ್ ಅಪ್ ಮಾಡಬೇಡಿ. ಒಂದು ದಿನ ಫೇಲ್ ಆದ ತಕ್ಷಣ ನನ್ನಿಂದ ಆಗಲ್ಲ ಅಂತ ಅಂದ್ಕೊಂಡ್ರೆ ನೀವು ಯಾವ ಚೇಂಜಸ್ನ ಕೂಡ ಮಾಡೋಕ್ಕಾಗಲ್ಲ. ಒಂದು ಸಲ ಫಾಲ್ ಆದರೂ ಅದರ ಬಗ್ಗೆ ಓವರ್ ಥಿಂಕ್ ಮಾಡಬೇಡಿ. ಮಾರನೇ ದಿನ ಮತ್ತೆ ಶುರು ಮಾಡಿ. ಪ್ರೋಗ್ರೆಸ್ ಇಸ್ ಪ್ರೋಗ್ರೆಸ್, ಹೌ ಎವರ್ ಸ್ಮಾಲ್ ಇಟ್ ಈಸ್. ತುಂಬ ಜನ ಹೇಳ್ತಾರೆ ನನ್ನ ಜೀವನ ಬದಲಾಗ್ತಿಲ್ಲ, ನನ್ನ ಪರಿಸ್ಥಿತಿ ಹಾಗೇ ಇದೆ ಅಂತ. ಆದರೆ ನಿಮ್ಮ ಜೀವನ ಬದಲಾಗಬೇಕು ಅಂದರೆ ಮೊದಲು ನೀವು ಬದಲಾಗಬೇಕು. ಪರಿಸ್ಥಿತಿ ಬದಲಾಗಬೇಕು ಅಂದರೆ ಮೊದಲು ನಿಮ್ಮ ಹ್ಯಾಬಿಟ್ಸ್ ಬದಲಾಗಬೇಕು. ಈ 7 ಡೇಸ್ ಚಾಲೆಂಜ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಇಷ್ಟು ಮಾಡಿ ನೋಡಿ, ನಿಮ್ಮ ಬಾಡಿ, ಮೈಂಡ್ ಆ್ಯಂಡ್ ನಿಮ್ಮ ಜೀವನದಲ್ಲಿ ಚೇಂಜಸ್ನ ಕಾಣ್ತೀರಾ. ಆ ಚೇಂಜಸ್ನ ನೋಡಿ ಇನ್ನಷ್ಟು ಮಾಡಬೇಕು ಅಂತ ನಿಮಗೆ ಆಟೋಮೆಟಿಕ್ಕಾಗಿ ಅನಿಸುತ್ತೆ. ಅದೇ ರಿಯಲ್ ಚೇಂಜ್. ಇವಾಗ ನಿಮಗೊಂದು ಪ್ರಶ್ನೆ, ಈ 7 ಡೇಸ್ ಚಾಲೆಂಜ್ನ ನೀವು ಎಕ್ಸೆಪ್ಟ್ ಮಾಡ್ತಿದ್ದೀರಾ? ಇವತ್ತಿಂದ ಶುರು ಮಾಡ್ತೀರಾ? ಹಾಗಾದರೆ ಸಿಂಪಲ್ಲಾಗಿ ಎಸ್ ಅಂತ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ ನಿಮ್ಮ ಅಕೌಂಟಬಿಲಿಟಿ ಆಗುತ್ತೆ, ನಿಮ್ಮ ಕಮಿಟ್ಮೆಂಟ್ ಆಗುತ್ತೆ.